ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಮುಂದುವರ್ಸೋಣ. ಇವತ್ತಿನ ವಿಡಿಯೋದಲ್ಲಿ ರಾಯರು ಮಾಡಿದಂಥ ಒಂದು ಪವಾಡದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ರಾಯರ ಮಠದಲ್ಲೇ ನಡೆದಿರ್ತಕ್ಕಂಥ ಒಂದು ಪವಾಡ ಸದೃಶ್ಯ ಇದು. ಈ ಕತೆ ನಾನು ನೋಡಿಲ್ಲ, ನಾನು ಕೇಳಿರೋ ಅಂಥದ್ದು, ಒಬ್ಬರು ಆಚಾರ್ಯರ ಬಾಯಲ್ಲಿ ಕೇಳಿರ್ತಕ್ಕಂಥ ಕತೆ. ಅದನ್ನು ನಿಮ್ಮ ಬಳಿ ನಾನು ಹೇಳ್ತಾ ಇದ್ದೀನಿ. ರಾಯರು ಮನಸ್ಸು ಮಾಡಿದರೆ ಏನೆಲ್ಲ ಆಗುತ್ತೆ, ಏನೆಲ್ಲ ಬದಲಾವಣೆಗಳಾಗುತ್ತೆ ನಮ್ಮ ಜೀವನದಲ್ಲಿ, ಯಾವ ರೀತಿ ಅವರು ನಮ್ಮನ್ನು ನಾವು ಕೇಳಿದ್ದನ್ನು ನಮಗೆ ಕೊಡ್ತಾರೆ ಅನ್ನೋದಕ್ಕೆ ಈ ಪವಾಡನೇ ಸಾಕ್ಷಿ. ಬನ್ನಿ ಹಾಗಾದರೆ ಅದು ಯಾವ ರೀತಿ ಪವಾಡ, ಯಾರಿಗಾಯಿತು, ಹೇಗಾಯಿತು, ರಾಯರು ಏನು ಮಾಡಿದರು ಅಂತೇಳಿ ತಿಳ್ಕೊಳ್ಳೋಣ. ಒಬ್ಬರು ಪ್ರತಿನಿತ್ಯ ರಾಯರ ಮಠಕ್ಕೆ ಹೋಗ್ತಾ ಇದ್ರಂತೆ. ಅವರಲ್ಲಿ ಉಪನ್ಯಾಸ ಮಾಡ್ತಾಯಿದ್ರಂತೆ. ಯಾವುದ್ರ ಬಗ್ಗೆ, ರಾಮಾಯಣ, ಈ ಥರ ರಾಯರ ಕಥೆಗಳು, ಇದ್ರ ಬಗ್ಗೆ ಹರಿಕಥೆನ ಮಾಡೋರಂತೆ. ಅವರ ಹೆಸರು ಬಂದ್ಬಿಟ್ಟು ಹಂಡೆ ಶ್ರೀಪಾದ ರಾಯರು ಅಂತ ಹೇಳ್ಬಿಟ್ಟು ಅವರು ಯಾವಾಗಲೂ ರಾಯರ ಮಠದಲ್ಲಿ ಹರಿಕಥೆನ ಮಾಡ್ತಾ ಇರೋರಂತೆ. ಅವ್ರ ಮಗನಿಗೆ ಒಂದು ಆಸೆ, ತಂದೆ ಹರಿಕಥೆ ಮಾಡಬೇಕಾದ್ರೆ ನಾನು ಹಾರ್ಮೋನಿಯಂನ ಬಾರಿಸ್ಬೇಕು ಅನ್ನೋದು ತುಂಬಾ ಆಸೆ. ಆದರೆ ತಂದೆಗೆ ಇವನು ಸರಿಯಾಗಿ ಬಾರಿಸ್ತಾನೋ ಇಲ್ವೋ, ಏನಾದರೂ ಹಾಳು ಮಾಡಿಬಿಟ್ರೆ ಅನ್ನೋ ಭಯ. ಮಗನ ವಿದ್ಯಾಭ್ಯಾಸದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ನಾನು ಹರಿಕಥೆ ಮಾಡಬೇಕಾದ್ರೆ ಇವನು ಹಾರ್ಮೋನಿಯಂ ಬಾರಿಸಿದ್ರೆ ಏನಾದರೂ ತಾಳ ಎಲ್ಲ ಮಿಸ್ ಆಗಿಬಿಟ್ರೆ ಏನು ಮಾಡೋದು ಅಂತೇಳಿ ಅವನಿಗೆ ಯಾವುದೇ ಕಾರಣಕ್ಕೂ ಅವರು ಪರ್ಮಿಷನ್ನೇ ಕೊಟ್ಟಿರಲಿಲ್ಲ. ಆದರೆ ಮಗನಿಗೆ ಮಾತ್ರ ಇನ್ನಿಲ್ಲದ ಆಸೆ, ನಾನು ನನ್ನ ತಂದೆ ಹರಿಕಥೆ ಮಾಡಬೇಕಾದ್ರೆ ನಾನು ಹಾರ್ಮೋನಿಯಂನ ಬಾರಿಸಲೇಬೇಕು ಅನ್ನೋದು ಅವರಿಗೆ ಎಂಥ ಒಂದು ಬಯಕೆ ಅಂತ ಅಂದರೆ, ರಾಯರ ಮಠದಲ್ಲಿ ನಾನು ಬಾರಿಸಲೇಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಆಳವಾಗಿ ಬೇರೂರಿರುತ್ತೆ. ಆದರೆ ಅವ್ರ ತಂದೆಯವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಪರ್ಮಿಷನ್ ಮಾತ್ರ ಕೊಡ್ತಾ ಇರಲ್ಲ. ಇವ್ರಿಗೂ ಕೇಳಿ ಸಾಕಾಗುತ್ತೆ. ಒಮ್ಮೆ ಏನು ಮಾಡ್ತಾರೆ, ರಾಯರ ಮಠಕ್ಕೆ ಹೋಗ್ತಾರೆ. ರಾಯರ ಮಠದಲ್ಲಿ ಅವತ್ತು ಕೂಡ ಹರಿಕಥೆ ಇರುತ್ತೆ. ಇವ್ರೇನು ಮಾಡ್ತಾರೆ, ಬೆಳಗ್ಗೆನೇ ರಾಯರ ಸೇವೆ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಇವ್ರದ್ದು ಒಂದೇ ಬಯಕೆ, ಒಂದೇ ಬೇಡಿಕೆ, ನಾನು ತಂದೆಯವರು ಹರಿಕಥೆ ಮಾಡಬೇಕಾದ್ರೆ ನಾನು ಹಾರ್ಮೋನಿಯಂ ಬಾರಿಸ್ಬೇಕು, ಇದೊಂದೇ ಬೇಡಿಕೆ ಅವ್ರಿಗಿದ್ದಿದ್ದು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವರು ಸೇವೆನ ಆರಂಭಿಸ್ತಾರೆ. ಯಾವ ಥರ ಸೇವೆ ಮಾಡ್ತಾರೆ ಅಂತ ಅಂದರೆ, ಪೂರ್ಣಬೋಧ ಗುರುತೀರ್ಥ ಅಂತೇಳ್ಬಿಟ್ಟು ಅದೊಂದು ಪಾರಾಯಣ ಇದೆ. ಅದನ್ನು 108 ಬಾರಿ ಪಾರಾಯಣ ಮಾಡಿ ಇದನ್ನು ಅಪ್ಪಣ್ಣಾಚಾರ್ಯರು ಮಾಡ್ತಾಯಿದ್ರಂತೆ. ಅಪ್ಪಣ್ಣಾಚಾರ್ಯರು ಯಾವಾಗಲೂ ಈ ಒಂದು ಪಾರಾಯಣನ ಮಾಡಿ ರಾಯರಿಗೆ ಒಪ್ಪಿಸ್ತಾ ಇದ್ರಂತೆ. ಆ ಒಂದು ಇವರು ಮಂತ್ರನ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಸೇವೆನ. ಪೂರ್ಣಬೋಧ ಗುರುತೀರ್ಥ ಅಂತ ಹೇಳ್ಬಿಟ್ಟು 108 ಬಾರಿ ಪಾರಾಯಣ ಮಾಡಿ ಪ್ರದಕ್ಷಿಣೆ ಹಾಕಕ್ಕೆ ಶುರು ಮಾಡ್ತಾರೆ. ತಂದೆಯವರು ನೋಡ್ತಾರೆ, ಏನು ಇಷ್ಟೊಂದು ಸೇವೆ ಮಾಡ್ತಿದ್ದಾನೆ, ಬಾರೋ ಊಟಕ್ಕೆ ಅಂತ ಕರೀತಾರೆ. ಇವರು ಊಟನೂ ಮಾಡಲ್ಲ. ಇವರು ಕಂಪ್ಲೀಟಾಗಿ ಅವತ್ತಿನ ದಿನ ಎಲ್ಲ ಸೇವೆ ಮಾಡ್ತಾರೆ. ಸೇವೆ ಮಾಡಿ ಸಂಜೆ ಹೋಗ್ತಾರೆ. ಸಂಜೆ ಪಾರಾಯಣ ಅಂದರೆ ಇವ್ರದ್ದು ತಂದೆಯವ್ರದ್ದು ಹರಿಕಥೆ ಇರುತ್ತೆ, ಅಲ್ಲಿ ಹೋಗ್ತಾರೆ. ಊಟ ಕೂಡ ಮಾಡಿರಲ್ಲ. ಆ ರೀತಿಯಾಗಿ ಅವರು ಸೇವೆನ ಮಾಡಿರ್ತಾರೆ. ನಂತರ ಇನ್ನೇನು ಹರಿಕಥೆ ಶುರುವಾಗಬೇಕು, ಆ ಟೈಮ್ಗೆ ಏನಾಗುತ್ತೆ, ಇವರು ಹರಿಕಥೆ ಮಾಡಬೇಕಾದ್ರೆ ಇನ್ನೊಬ್ರು ಇದ್ರಲ್ಲ ಹಾರ್ಮೋನಿಯಂ ಬಾರಿಸೋರು, ಹಳಬ್ರು ಅಂದರೆ ಇವ್ರ ಜೊತೆ ಬಾರಿಸ್ತಾ ಇದ್ರಲ್ಲ ಅವರು ಹೇಳ್ತಾರಂತೆ, ನನಗೆ ಇವತ್ತು ಜ್ವರ ಬಂದ್ಬಿಟ್ಟಿದೆ, ನನಗೆ ಆಗಲ್ಲ ಇವತ್ತು ಬಾರಿಸೋದಕ್ಕೂ ಆಗೋದಿಲ್ಲ, ಹಾಗಾಗಿ ನಾನು ಇವತ್ತು ಬರ್ತಾ ಇಲ್ಲ ಅಂತ ಹೇಳ್ಬಿಡ್ತಾರಂತೆ ಅವರು. ಇನ್ನೇನು ಹರಿಕಥೆ ಶುರುವಾಗಬೇಕು, ನೋಡಿದ್ರೆ ಹಾರ್ಮೋನಿಯಂ ಬಾರಿಸೋರು ಬಂದಿಲ್ಲ. ಇವ್ರಿಗೆ ತಳಮಳ ಶುರುವಾಗುತ್ತೆ. ವಿಧಿನೇ ಇಲ್ಲ, ಅನಿವಾರ್ಯತೆಯಿಂದ ಅವಾಗ ಮಗನ ಕರೆದು ಮಗನಿಗೆ ಹಾರ್ಮೋನಿಯಂ ಬಾರಿಸೋದಕ್ಕೆ ಕೊಡ್ತಾರೆ. ಹೇಗಿದೆ ನೋಡಿ ರಾಯರ ಆಟ ಅಂತ ಹೇಳ್ಬಿಟ್ಟು. ಮಗನಿಗೆ ಹಾರ್ಮೋನಿಯಂ ಬಾರಿಸೋದಕ್ಕೆ ಕೊಟ್ಟಾದಮೇಲೆ ಅವರು ಎಷ್ಟು ಚೆನ್ನಾಗಿ ಹಾರ್ಮೋನಿಯಂ ನುಡಿಸ್ತಾರೆ ಅಂತ ಅಂದರೆ, ಪ್ರತಿದಿನ ಅವರು ಹಳಬ್ರು ನುಡಿಸ್ತಾ ಇದ್ರಲ್ಲ ಅದಕ್ಕಿಂತನೂ ಚೆನ್ನಾಗಿ ಹಾರ್ಮೋನಿಯಂ ನುಡಿಸ್ತಾರಂತೆ. ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತಂತೆ. ಅವರು ಹಾರ್ಮೋನಿಯಂ ನುಡಿಸಿದ್ದನ್ನು ಕೇಳಿ ಈ ಹಳಬ್ರು ಇದ್ರಲ್ಲ, ಈ ರೀತಿ ನಿಮ್ಮ ಜಾಗದಲ್ಲಿ ಅವ್ರು ನುಡಿಸಿದ್ರು ಅನ್ನೋ ವಿಷಯನ ಕೇಳಿ ಮತ್ತೆ ಅವರು ದಿನ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಇನ್ನೊಂದು ದಿನ ಮಾಡ್ತಾರಲ್ವ, ಅವತ್ತು ಬಂದು ಹೇಳ್ತಾರಂತೆ, ನಾನು ನೋಡಬೇಕು ನೀನು ಹೆಂಗೆ ನುಡಿಸ್ತೀಯ ಅಂತ ಹೇಳ್ಬಿಟ್ಟು, ದಯವಿಟ್ಟು ನನಗೋಸ್ಕರ ಇವತ್ತು ಕೂಡ ನೀನೇ ನುಡಿಸು, ನಾನಿವತ್ತು ಹಾರ್ಮೋನಿಯಂ ಮುಟ್ಟೋದಿಲ್ಲ ಅಂತ ಹೇಳ್ತಾರಂತೆ. ಅವಾಗಲೂ ಕೂಡ ಅವ್ರ ಮಗ ಫುಲ್ ಎನರ್ಜಿಯಿಂದ ತುಂಬ ಖುಷಿಯಾಗಿ ಹಾರ್ಮೋನಿಯಂ ನುಡಿಸ್ತಾರೆ. ತುಂಬಾ ಚೆನ್ನಾಗಿ ಬರುತ್ತಂತೆ ಅವತ್ತು ಕೂಡ. ಈ ರೀತಿ ಅವರು ಹಾರ್ಮೋನಿಯಂ ಬಾರಿಸೋದನ್ನು, ಅವರ ಬಯಕೆನ ರಾಯರು ಈ ರೀತಿ ಈಡೇರಿಸಿದ್ರು ಅನ್ನೋದು ಅವರು ಆಚಾರ್ಯ ಹೇಳಿದ್ರು.
ನಮ್ಮ ಭಕ್ತಿ ಹೇಗಿರಬೇಕು ಅಂತ ಅಂದರೆ ಸಂಪೂರ್ಣವಾಗಿ ನಾವು ರಾಯರನ್ನು ನಂಬಿ ಭಕ್ತಿನ ತೋರಿಸಿ ಸೇವೆ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ನಾವೇನು ಅವ್ರ ಬಳಿ ನಮ್ಮ ಬೇಡಿಕೆನ ಇಟ್ಟಿರ್ತೀವಿ ಅದನ್ನು ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಅದಕ್ಕೆ ಇದೇ ಉದಾಹರಣೆ ಸಾಕ್ಷಿ. ಎಲ್ಲರ ಜೀವನದಲ್ಲೂ ಕೂಡ ರಾಯರ ಭಕ್ತರು ಯಾರಿರ್ತೀರೋ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಪವಾಡಗಳಾಗಿರುತ್ತೆ. ನೀವು ಹೇಳ್ಕೊಳ್ಳಿ ನನ್ನ ಹತ್ರ, ನಾನು ಕೂಡ ವಿಡಿಯೋ ಮಾಡಿ ಈ ರೀತಿ ಜನಗಳಿಗೆ ತಿಳಿಸೋ ಅಂಥ ಒಂದು ಕಾರ್ಯನ ಮಾಡ್ತೀನಿ. ಸೊ ಈ ಕತೆ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋಗೊಂದು ನಿಮ್ಮ ರಾಯರ ಫ್ರೆಂಡ್ಸ್ ಜೊತೆಗೆ ಯಾರೆಲ್ಲ ಇರ್ತೀರ ಅಲ್ವಾ ಒಂದು ಗ್ರೂಪಾಗಿ ಅಂಥವ್ರಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟಲ್ಲಿ ಬರೆಯೋದಂತೂ ಮರಿಬೇಡಿ. ಹಾಗೆ ಯಾರಾದರೂ ಮೆಂಬರ್ಶಿಪ್ನ ತೊಗೋತೀವಿ ಅಂತ ಅಂದರೆ ನಿಮಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಜಾಯಿನ್ ಅನ್ನೋ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಅದೇನು ಕೇಳುತ್ತೆ ಆ ಥರ ಫಾಲೋ ಮಾಡಿದರೆ ಜಾಯಿನ್ ಬಟನ್ ಕ್ಲಿಕ್ ಮಾಡಿಕೊಂಡು ಮೆಂಬರ್ಶಿಪ್ ಕೂಡ ತೊಗೊಳ್ಬೋದು. ನಿಮಗೆ ಸ್ಪೆಷಲ್ ಆಫರ್ಸ್ ಇರುತ್ತೆ. ಪರ್ಸ್ನಲಾಗಿ ನೀವು ಏನಾದರೂ ಕ್ವಶನ್ನ ಕೇಳ್ಬೋದು, ಅದಕ್ಕೆ ನಿಮಗೆ ಪರ್ಸ್ನಲಾಗಿ ಕೂಡ ಆನ್ಸರು ಸಿಗುತ್ತೆ, ಪಬ್ಲಿಕ್ ಆಗೋದಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ಲೈಕ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.